ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬೋಟ್ ನೆಕ್ ಬ್ಲೌಸ್ ಅಂದರೆ ಫ್ರಂಟಲ್ಲಿ ಡೈಮಂಡ್ ನೆಕ್ಕು, ಬ್ಯಾಕಲ್ಲಿ ಬಂದು ಟೆಂಪಲ್ ಡಿಸೈನ್ ಇದೆ, ಹಾಗೆ ಬ್ಯಾಕ್ ಹುಕ್ ಇದೆ, ಫ್ರಂಟಲ್ಲಿ ಒನ್ ಡಾಟ್ ಇದೆ. ಈ ರೀತಿ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಸ್ಲೀವ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಎರಡೂ ಸ್ಲೀವ್ಸ್ನೂ ಕೂಡ ನಾರ್ಮಲಾಗಿ ಯಾವ ರೀತಿ ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ತೀವಿ ಅಲ್ವಾ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಸ್ಲೀವ್ಸ್ನಲ್ಲಿ. ಸೊ ಫ್ರಂಟ್ ಬ್ಯಾಕು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಫಸ್ಟ್ ಈ ರೀತಿ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇದು ಬಂದು ವೆಲ್ವೆಟ್ ಬ್ಲೌಸ್ ಆಗಿರುತ್ತೆ. ಸೊ ವೆಲ್ವೆಟ್ ಬ್ಲೌಸ್ನ ಯಾರಾದರೂ ಹೊಸ್ದಾಗಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಏನು ಮಾಡಿ ಅಂತಂದರೆ, ಈ ರೀತಿ ಸ್ವಲ್ಪ ಎರಡನ್ನೂ ಕೂಡ ಟೈಟಾಗಿ ಇಟ್ಕೊಂಡು ಹಾಕ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ವೆಲ್ವೆಟ್ ಬ್ಲೌಸ್ ಬಂದು ನಿಮಗೆ ಮಷೀನ್ಗೆ ಕಚ್ಕೊಂಡು ಕುತ್ಕೊಂಡು ಬಿಡುತ್ತೆ. ಸೊ ಅದು ಬೇಗ ನೀವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡಿ ಅಂದರೆ, ಈ ರೀತಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಒಂದು ಸ್ಲೀವ್ಸ್ ಕೂಡ ಆಯಿತು. ಅದೇ ರೀತಿ ಇನ್ನೊಂದು ಸ್ಲೀವ್ಸ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ, ಮೇನ್ ಫ್ಯಾಬ್ರಿಕ್ನ ಈ ರೀತಿ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ಲೈನಿಂಗ್ ಇಟ್ಕೊಂಡು ಅರ್ಧ ಇಂಚ್ಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಮತ್ತೆ ಲೈನಿಂಗ್ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ಮತ್ತು ಎರಡೂ ಸ್ಲೀವ್ಸ್ನೂ ಕೂಡ ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋವಂಥ ಪೀಸ್ನ ಕಟ್ ಮಾಡ್ಕೊಳ್ಳಿ. ಇಷ್ಟೇ. ಸೊ ಇದನ್ನು ಕೂಡ ಇವಾಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಎರಡೂ ಸ್ಲೀವ್ಸು ಕೂಡ ರೆಡಿ ಆಯಿತು. ಇದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ತೋರಿಸ್ಕೊಡ್ತೀನಿ. ಸೊ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಫಸ್ಟು ಬ್ಯಾಕ್ ಪಾರ್ಟ್ನ ಮೇಲ್ಗಡೆ ಪಾರ್ಟ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಸೊಂಟದ ಹತ್ರ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಆವಾಗೇನಾಗುತ್ತೆ, ಮೇಲ್ಗಡೆ ಪಾರ್ಟ್ನ ಸ್ಟಿಚ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಪೀಸ್ ಇರೋ ಅಂಥದ್ದನ್ನು ಇಲ್ಲೂ ಕೂಡ ಕಟಿಂಗ್ ಮಾಡಿ ತೆಗೆದೆ. ಇದಾದಮೇಲೆ ಈ ರೀತಿ ಓಪನ್ ಇಟ್ಕೋಬೇಕು. ಹೀಗೆ ನೀಟಾಗಿ ಅದು ಹೇಗೆ ಕಟ್ ಮಾಡಿದ್ದೀವಿ ಶೇಪಲ್ಲಿ, ಅದೇ ಶೇಪಲ್ಲೇ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಈ ಕಡೆ ಸೈಡಲ್ಲಿ ನೀವು ಒಂದು ಗುಂಡ್ಪಿನ್ನ ಹಾಕ್ಕೊಳ್ಳಿ. ಹೀಗೆ ನೋಡಿ, ಈ ರೀತಿ ಗುಂಡ್ಪಿನ್ನ ಹಾಕ್ಕೊಂಡು ಅದಕ್ಕೆ 1/4 ಇಂಚಷ್ಟು ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದರಲ್ಲಿ ನೀವು ತಿರುಗಿಸ್ಕೊಂಡು ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಅದು ಶೇಪ್ ಯಾವ ರೀತಿ ಇದೆ ಅಲ್ವಾ, ಅದೇ ರೀತಿ ಬರಬೇಕು. ಹಾಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಸೊ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಹಾಗೇನಾದರೂ ಸ್ಟಿಚ್ ಮಾಡ್ಕೋಬೇಡಿ. ನಾವು ಇನ್ನೌಟ್ ಮಾಡಿದಾಗ ಏನಾಗುತ್ತೆ, ಅದು ನಿಮಗೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದನ್ನು ಇವಾಗ ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ ನಾವಿಲ್ಲಿ ಶೇಪಲ್ಲಿ ಟೆಂಪಲ್ ಡಿಸೈನಲ್ಲಿ ಕಟ್ ಮಾಡಿದ್ದೀವಿ ಅಲ್ವಾ, ಈ ಮೂಲೆ ಹತ್ರ ಒಂದೊಂದು ನಾಚು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಎರಡು ಮೂಲೆಯಲ್ಲೂ ಕೂಡ ಒಂದೊಂದು ನಾಚು ಹಾಕ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಉಲ್ಟಾ ತಿರುಗಿಸಿದಾಗ ಟೆಂಪಲ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಇಟ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಅದು ಸೊಂಟದ ಹತ್ರ ಚಿಕ್ಕದಿರೋದ್ರಿಂದ ಒಂದು 2 ಇಂಚಷ್ಟು ಅಷ್ಟೇ ಇರೋದು. ಸೊ ಅಲ್ಲಿ ಬಂದು 2 ಉಕ್ಕು ಬರುತ್ತೆ ಅಷ್ಟೇ, 1 ಇಂಚ್ಗೆ 1 ಉಕ್ಕು. ಹಾಗಾಗಿ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಈ ರೀತಿ ಟ್ರೈ ಮಾಡಿ ಬರುತ್ತೆ ಅದು. ಓಕೆನಾ. ಈ ರೀತಿ ಉಲ್ಟಾ ತಗೊಂಡಾದ್ಮೇಲೆ ಇದಕ್ಕೆ ಬೇಕು ಅಂದರೆ ನೀವು ಥ್ರೆಡ್ ಪೈಪಿಂಗ್ ಕೂಡ ಹಾಕೋಬೋದು. ಸೊ ಅವರು ಏನೂ ಕೂಡ ಪೈಪಿಂಗ್ನ ಕೇಳಲಿಲ್ಲ, ಹಾಗಾಗಿ ನಾನು ಹಂಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಇದನ್ನು ನಾವು ಓಪನ್ ಮಾಡ್ಕೊಂಡ್ವಿ ಅಲ್ವಾ, ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಮೇಲ್ಗಡೆ ಹೊಲಿಗೆ ಹಾಕಿದಾಗ ಏನಾಗುತ್ತೆ, ನಾವು ಯಾವ ಶೇಪಲ್ಲಿ ಅದನ್ನು ಕಟಿಂಗ್ ಮಾಡ್ಕೊಂಡಿದ್ವಿ ಕರೆಕ್ಟಾಗಿ ಅದೇ ಶೇಪು ನಿಮಗೆ ಕುತ್ಕೊಳ್ಳುತ್ತೆ. ಸೊ ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ನೀವು ಹೊಲಿಗೆನ ಹಾಕ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಅದು ನಿಮಗೇನಾಗುತ್ತೆ, ಮೇಲ್ಗಡೆಗೆ ಲೈನಿಂಗ್ ಬೇರೆ ಮತ್ತು ಮೇನ್ ಫ್ಯಾಬ್ರಿಕ್ ಬೇರೆ ಆ ರೀತಿ ಆದಂಗೆ ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ, ಹೊಲಿಗೆ ಹಾಕಿದ್ರೂ ಕೂಡ ನಿಮಗೆ ವೆಲ್ವೆಟ್ ಆಗಿರೋದ್ರಿಂದ ಹೊಲಿಗೆ ಹಾಕಿರೋ ಅಂಥದ್ದು ಕಾಣಿಸೋದಿಲ್ಲ. ನೋಡಿ, ಇವಾಗ ನೀಟಾಗಿ ಶೇಪ್ ಹೇಗಿದೆ ಅದೇ ರೀತಿ ಬಂತು. ಇದಾದಮೇಲೆ ಸೊಂಟದ ಹತ್ರ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಹೀಗೆ ನೋಡಿ, ಈ ರೀತಿ ಸೊಂಟದ ಹತ್ರ ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಪೂರ್ತಿ ಎಲ್ಲನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಸೈಡ್ ಕೂಡ ಜಾಯಿಂಟ್ ಮಾಡಿಕೊಂಡೆ, ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಹಾಗೆಯೇ ಬಂದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳಿ. ಇದು ನೋಡಿ, ಇವಾಗ ರೆಡಿ ಆಯಿತು. ನಿಮಗೆ ಪರ್ಫೆಕ್ಟಾಗಿದೆ ಅಲ್ವಾ. ನಾವು ಯಾವ ಅಳತೆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅದೇ ಶೇಪಲ್ಲಿ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬಂದಿದೆ. ಸೊ ಇದು ಆದಮೇಲೆ ಇವಾಗ ಫ್ರಂಟ್ ಪಾರ್ಟ್ಗೆ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಸೊ ಇದನ್ನು ಕಟ್ ಮಾಡ್ಕೊಂಡಿರೋದನ್ನು ಫಸ್ಟು ಒಂದಕ್ಕೊಂದು ಪೀಸ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಯಾಕಂತಂದರೆ ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ.
ಸೊ ಅದನ್ನು ತಂದು ಇದ್ರ ಮೇಲ್ಗಡೆ ಇವಾಗ ಈ ಲೈನಿಂಗ್ ಮೇಲ್ಗಡೆ ಇಟ್ಟು ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ 80 ಸೆಂಟಿಮೀಟರ್ ಆ ಥರ ಲೈನಿಂಗ್ ಕ್ಲಾತ್ ಇತ್ತು ಅಂತಂದರೆ ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಸಾಕಾಗುತ್ತೆ. ಸೊ ಇದು ಬಂದು 75 ಸೆಂಟಿಮೀಟರ್ ಲೈನಿಂಗ್ ಇತ್ತು, ಹಾಗಾಗಿ ಸ್ವಲ್ಪ ಅಟ್ಯಾಚ್ ಬರುತ್ತೆ ಅಷ್ಟೇ. ಈ ರೀತಿ ಇಟ್ಕೊಂಡು ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಅದ್ರ ಮೇಲ್ಗಡೆನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಒಂದು ಅರ್ಧ ಗಂಟೆಲೆಲ್ಲ ಈ ಬ್ಲೌಸ್ನ ನೀವು ರೆಡಿ ಮಾಡಿಬಿಡ್ಬೋದು. ಇವಾಗ ಬೆಲ್ಟ್ ಪಟ್ಟಿ ಹಾಕೋದಿರೋದಿಲ್ಲ, ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೂಡ ಉದ್ದ ಇರೋದಿಲ್ಲ, ಹಾಗಾಗಿ ಒಂದು ಅರ್ಧ ಗಂಟೆಲೆಲ್ಲ ರೆಡಿ ಮಾಡ್ಬೋದು. ಸೊ ಈ ರೀತಿ ಇಟ್ಕೊಂಡಾದಮೇಲೆ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ನೋಡ್ಕೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಎಷ್ಟು ಉದ್ದ ಇದೆ ಅಷ್ಟು ಉದ್ದನ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಕೇಳ್ಬೋದು ಫ್ರಂಟ್ ಉದ್ದ ಆಗುತ್ತೆ ಬ್ಯಾಕ್ ಚಿಕ್ಕದಾಗುತ್ತೆ ಅಲ್ವಾ ಈ ರೀತಿ ಮಾಡಿದ್ರೆ ಅಂತ. ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಬ್ಯಾಕ್ ಪಾರ್ಟ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡಬೇಕು. ಅಲ್ಲಿ ನಾವು ಈ ಬೋಟ್ ನೆಕ್ ಬ್ಲೌಸ್ಗಳನ್ನ ಕಟ್ ಮಾಡ್ತೀವಿ ಅಂದರೆ ನೋಡಿ ಹೀಗೆ. ಅವಾಗೇನಾಯಿತು, ಎರಡೂ ಸೈಡ್ ಕೂಡ ಒಂದೇ ಸಮ ಆಗುತ್ತೆ. ಅಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿ ಕಡೆನೂ ಸ್ವಲ್ಪ ಕಟ್ ಮಾಡಿ, ಅದು ಬಂದು ನಿಮಗೆ ದೋಣಿ ಥರ ಬರಬೇಕು, ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಲೈನಿಂಗ್ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಪೂರ್ತಿಯಾಗಿ ನೆಕ್ ಹತ್ರ ಕೂಡ ಸ್ಟಿಚ್ ಮಾಡಿಬಿಡಿ, ಹಾಗೆಯೇ ಕೆಳಗಡೆನೂ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಇನ್ನೌಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಆವಾಗ ಯಾವುದೇ ರೀತಿ ಎಮ್ಮಿಂಗ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ, ಹಾಗೆಯೇ ಪೈಪಿಂಗ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಪೈಪಿಂಗ್ ಕೂಡ ಮಾಡ್ಕೋಬೋದು, ಮಾಡಿಕೊಂಡ್ರೆ ಇನ್ನೂ ಕೂಡ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಮಾಡಿಕೊಂಡ್ರೆ. ಸೊ ನೋಡಿ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ನಾವು ಯಾವ ರೀತಿ ಫಸ್ಟ್ ಇರುತ್ತೆ ಅದೇ ರೀತಿ ಇರಬೇಕು, ಹಾಗಿಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವೇನಾದರೂ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಅದು ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಸೊ ನೋಡಿ ಮುಂಭಾಗನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೇಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನ ಅರ್ಧ ಇಂಚಷ್ಟು ನಾನು ಸ್ಟಿಚ್ ಮಾಡಿಕೊಂಡು ಇವಾಗ ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ಫ್ರಂಟಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ತೆಗೆದುಬಿಡೋಣ. ಸೊ ಇದನ್ನು ತೆಗೆದಾದ್ಮೇಲೆ ಎಲ್ಲ ಕಡೆ ಕೂಡ ಒಂದೊಂದು ನಾಚು ಹಾಕೊಳ್ಳಿ. ಈ ರೀತಿ ನಾಚು ಹಾಕೊಂಡಾದಮೇಲೆ ಇದನ್ನು ಇನ್ನೌಟ್ ಮಾಡಬೇಕು. ಸೊ ಈ ರೀತಿ ಇನ್ನೌಟ್ ಮಾಡಿದಾಗ ಏನಾಯಿತು, ನಿಮಗೆ ಕೆಳಗಡೆ ಪಾರ್ಟ್ ಕೂಡ ರೆಡಿ ಆಯಿತು, ಹಾಗೆಯೇ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಅಲ್ವಾ. ಇದ್ರ ಮೇಲ್ಗಡೆ ಇವಾಗ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನೋಡಿ ಈ ರೀತಿ ಫ್ರಂಟಲ್ಲೂ ಕೂಡ ನಾವು ಬ್ಯಾಕ್ ಪಾರ್ಟಲ್ಲಿ ಹೇಗೆ ಹೊಲಿಗೆನ ಹಾಕ್ಕೊಂಡ್ವಿ ಅಲ್ವಾ ಅದೇ ರೀತಿ ಫ್ರಂಟ್ ಪಾರ್ಟಲ್ಲಿ ಹಾಕ್ಕೊಡಿ. ಹಾಗೆಯೇ ಕೆಳಗಡೆ ಪಾರ್ಟಲ್ಲೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಸೈಡ್ನೂ ಕೂಡ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅಷ್ಟೇ ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಬ್ಯಾಕ್ ಡಾಟು ನಾವು ಫ್ರಂಟ್ ಡಾಟು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, 4 ಇಂಚು ಅಥವಾ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂತ. ಇವಾಗ ಫ್ರಂಟ್ ಡಾಟ್ನ ಈ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ರೆಡಿ ಆಯಿತು. ಸೊ ನೋಡಿ ಇವಾಗ ಬ್ಯಾಕ್ ಡಾಟ್ನು ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಡಾಟ್ ಬಂದು ನಾವು ಒಂದು ಸ್ವಲ್ಪನೇ ಹಿಡಿದ್ರೆ ಸಾಕು. ಯಾಕೆ ಅಂತಂದರೆ ನಾವು ಅಲ್ಲಿ ಆಲ್ರೆಡಿ ಇಟ್ಕೊಂಡಿದ್ವಿ ಅಲ್ವಾ, ಚಿಕ್ಕದೇ ಇಟ್ಕೊಂಡಿದ್ದೀವಿ ಅಲ್ವಾ, ಹಾಗಾಗಿ ಬ್ಯಾಕ್ ಡಾಟ್ ಕೂಡ ಸ್ವಲ್ಪ ಇಟ್ಟರೆ ಸಾಕಾಗುತ್ತೆ. ಸೊ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ರೆಡಿ ಆಯಿತು. ಉಕ್ಸ್ಪಟ್ಟಿ ಮತ್ತು ಕಾಜಾ ಪಟ್ಟಿನ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಫಸ್ಟು ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಿಡೋಣ, ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಎರಡನ್ನೂ ಈ ರೀತಿ ಒಂದ್ರ ಮೇಲ್ಗಡೆ ಒಂದನ್ನು ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಒಂದು ಅರ್ಧ ಇಂಚ್ಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅಷ್ಟೇ ಅರ್ಧ ಇಂಚ್ಗೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸೊ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಎರಡು ಸೈಡ್ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಇದನ್ನೇ ಎರಡು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ. ಇದಾದಮೇಲೆ ಇವಾಗ ಸ್ಲೀವ್ಸ್ನ ಫ್ರಂಟ್ ಶೇಪ್ನ ತಗೊಂಡು ಅದನ್ನು ಕಟಿಂಗ್ ಮಾಡಿಬಿಟ್ಟು ಫ್ರಂಟ್ ಶೇಪ್ ತೆಗ್ದಿರೋವಂಥದ್ದು ಫ್ರಂಟ್ಗೆ ಬರಬೇಕು, ಹಾಗೆ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಎರಡೂ ಸ್ಲೀವ್ಸ್ನೂ ಕೂಡ ನಾರ್ಮಲಾಗಿ ಇವಾಗ ಸ್ಲೀವ್ಸ್ನ ಹೇಗೆ ಅಟ್ಯಾಚ್ ಮಾಡ್ತೀರಾ ಅಲ್ವಾ, ಭುಜದ ಮಧ್ಯದಿಂದ ಇಟ್ಕೊಂಡು ಅದನ್ನು ಈ ರೀತಿ ಈ ಕಡೆ ಸೈಡ್ದು ಬಂದು ಈ ಕಡೆ ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆಯೇ ಈ ಕಡೆ ಸೈಡ್ ಬಂದು ಈ ಕಡೆ ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ ಈ ರೀತಿ ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ.
ಸೊ ಮತ್ತೆ ಇವಾಗ ಇನ್ನೊಂದನ್ನು ಕೂಡ ಅದೇ ರೀತಿ ಫ್ರಂಟ್ ಶೇಪ್ನ ತಗೊಂಡು, ನಾನು ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪ್ ತೆಗೆಯೋದು ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಫ್ರಂಟ್ ಶೇಪ್ ಕೂಡ ಈ ರೀತಿ ತಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ಭುಜದಿಂದ ಈ ಕಡೆ ಸೈಡ್ದು ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ, ಆ ಕಡೆ ಸೈಡ್ದು ಆ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇದೆರಡು ರೆಡಿ ಆಯಿತು ಅಂತಂದರೆ ಸೈಡ್ ಫಿಟ್ಟಿಂಗ್ ಮಾಡೋದು ಅಷ್ಟೇ. ಇದನ್ನು ಹೇಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಯಾಕಂತಂದರೆ ನಾನು ಬ್ಯಾಕ್ ಪಾರ್ಟಲ್ಲಿ ಉಕ್ಸ್ಪಟ್ಟಿಗೆ ಮತ್ತು ಕಾಜಾಪಟ್ಟಿನ ಇನ್ನೂ ಸ್ಟಿಚ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಫಸ್ಟ್ ಸೈಡ್ ಫಿಟ್ಟಿಂಗ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇದು ರೆಡಿ ಆಯ್ತಲ್ವ, ಈ ರೀತಿ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾದಮೇಲೆ ಮುಂಭಾಗನ ಎಷ್ಟಿದೆ ಅಂತ ಫಸ್ಟು ಸೊಂಟದ ಸುತ್ತಳತೆನ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಅದರಲ್ಲಿ ಇವಾಗ ಒಂದು 28 ಇದೆ, ಹಾಗಾಗಿ ನಾನು 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ. ಇದನ್ನು ಕೂಡ ಅಷ್ಟೇ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ತೋಳಿನ ಮುಂಭಾಗಕ್ಕೆ ಒಂದು ಈ ರೀತಿ ಗುಂಡ್ಪಿನ್ನ ಹಾಕ್ಕೊಳ್ಳಿ. ಸೊ ಗುಂಡ್ಪಿನ್ ಹಾಕೊಂಡಾದಮೇಲೆ ತೋಳಿನ ಮುಂಭಾಗನ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಹಾರ್ಮೋಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ತೋಳಿನ ಮಧ್ಯಭಾಗದಲ್ಲೂ ಕೂಡ ಅದಕ್ಕೂ ಮುಂಚೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಇದನ್ನು ಕೂಡ ಮಾರ್ಕ್ ಮಾಡಿಕೊಂಡೆ. ಸೊ ಮಾರ್ಕ್ ಮಾಡ್ಕೊಂಡಾದಮೇಲೆ ಎದೆ ಸುತ್ತಳತೆ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲೇ ಈ ರೀತಿ ಟೇಪಲ್ಲೇ ಅಳತೆ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ 4 ಹೊಲಿಗೆನ ಹಾಕೋತು ಅಂತಂದರೆ ಎರಡೂ ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಸ್ಟಿಚ್ ಮಾಡ್ಕೊತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ, ನಾವು ಈ ಕಡೆ ಸೈಡಲ್ಲಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮಧ್ಯಭಾಗದಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಭುಜದಿಂದ ಈ ರೀತಿ ಆರ್ಮೋಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಎದೆ ಸುತ್ತಳತೆ ಸರಿ ಇದೆ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ. ಅದಾದಮೇಲೆ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಹೊಲಿಗೆನ ಹಾಕ್ಕೊಳ್ಳಿ. ಸೊ ಇಷ್ಟೇ, ಇದು ಕೂಡ ಆಯ್ತಲ್ವ, ಇದಕ್ಕೂ ಕೂಡ ಅಷ್ಟೇ 4 ಹೊಲಿಗೆನ ಹಾಕ್ಕೊಂಡು ಅದಾದಮೇಲೆ ಅದನ್ನು ಕಟಿಂಗ್ ಮಾಡಿ ತಗೊಳ್ಳೋದು ಅಷ್ಟೇ. ಸೊ ನೋಡಿ ಈ ರೀತಿ ತೆಗಿತು ಅಂದರೆ ಎರಡು ಸೈಡ್ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಓಪನ್ ಮಾಡಿಕೊಂಡು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇವಾಗ ಬಟ್ಟೆನ ತಗೊಂಡು ಅದಕ್ಕೂ ಮುಂಚೆ ಇಲ್ಲಿ ನೀವು ಉಕ್ಸ್ಬೇಕು ಅಂದರೆ ಉಕ್ಸ್ನಾದರೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ದಾರ ಬೇಕು ಅಂದರೆ ದಾರನಾದರೂ ಹಾಕ್ಕೊಳ್ಳಿ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದು ಇವಾಗ ನಾರ್ಮಲಾಗಿ ಬ್ಲೌಸ್ಗೆ ಹೇಗೆ ಸ್ಟಿಚ್ ಮಾಡ್ತೀರಾ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ಎರಡೂ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ಇದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಬ್ಲ್ಯಾಕ್ ಕಲರು ಮತ್ತು ಹಾಗೆಯೇ ಮಿಷಿನ್ ಹತ್ರ ಕೂಡ ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದನ್ನು ಬೇರೆ ಕಲರಲ್ಲಿ ತೋರಿಸ್ಕೊಡ್ತೀನಿ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆನಾ. ಇವಾಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ. ಇವಾಗ ಇದನ್ನು ಓಪನ್ ಮಾಡಿಕೊಂಡು ಮತ್ತು ನಿಮಗೆ 2 ಉಕ್ಸಿಗೆ ಬೇಕು ಅಂತಂದರೆ 2 ಉಕ್ಸ್ಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಈ ರೀತಿ 3 ಉಕ್ಸು ಬೇಕು ಅಂತಂದರೆ 3 ಉಕ್ಸ್ಗೆ ಈ ರೀತಿ ಕಾಜಾನ ರೆಡಿ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 2 ಉಕ್ಸು ಸಾಕು ಅಂದ್ಬಿಟ್ಟು 2 ಉಕ್ಸ್ಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ. ಯಾಕಂತಂದರೆ ತುಂಬಾ ಚಿಕ್ಕದಿದೆ, ಬ್ಯಾಕ್ ಪಾರ್ಟಲ್ಲಿ ತುಂಬ ಚಿಕ್ಕದಿರೋದ್ರಿಂದ 2 ಉಕ್ಕು ಹಾಕಿದ್ರೆ ಸಾಕಾಗುತ್ತೆ ಅದು, ಹಾಗಾಗಿ 2 ಉಕ್ಕನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ರೆಡಿ ಮಾಡ್ಕೊಂಡಾಯ್ತಲ್ವ, ಇವಾಗ ಪೂರ್ತಿ 2 ಕೂಡ ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಅಂತ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.